ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟನಗವರ ಪಂಡಿತ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟನಗವರ ಪಂಡಿತ ಹೇಮಕೂಟ ದಿಟನಗವರ ಪಂಡಿತ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಗಿರಿಜಾವರ ನಮರುಗದರ ಭೀಕರ ಶಿವ ಶಂಕರ ಭೀಕರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಬಾಲವಾರ ಭೀಕರ ಬಾಲವಾರ ಭೀಕರ ಗಂಗಾ ಮಕುಟ ಶಶಿಲಲಾಟ ಶೋಭಿತ ವಸುಮತೇಶ ಪಶುಪತೇಶ ನಟ ಜನತ ಸಾಧಿತ ವಸುಮತೇಶ ಪಶುಪತೇಶ ನಟ ಜನಪತಿ ಸಾಧಿತ ದೋಷನಾಶ ಹೇಮ ಶೇಷ ಪಾಶರಹಿತ ಬಾಧಿತ ತ್ರಿಭುವನ ಪರಿಪಾಲಕ ತ್ರಿಪುರ ಅಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರ ಅಸುರಾಂತಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡ್ರಧರ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡ್ರಧರ ಅರಗರ ಮಗಾದೇವ ಶಂಭೋ ಈ ರೀತಿಯಾಗಿ ಶಿವನನ್ನು ಪ್ರಾರ್ಥಿಸಿಕೊಂಡು ಹಿಮೋತ್ ಪರ್ವತವನ್ನು ಹತ್ತುತ್ತಾ ಇದ್ದಾರೆ. ಮುಂದೆ ಧರ್ಮರಾಯನ ಭೀಮಸೇನ ಅರ್ಜುನ ನಕುಲ ಸಹದೇವ ದ್ರೌಪದಿ ಎಲ್ಲರಿಂದ ಬರ್ತಾ ಇದ್ದಾಳೆ. ತುಟ್ಟ ತುದಿಯ ಮೇಲೆ ಬಂದು ನಿಂತುಕೊಂಡ್ರು. ಪರ್ವತ ಎತ್ತ ನೋಡಿದ್ರು ಹಿಮವೇ ಕಾಣ್ತಾ ಇದೆ. ಬೆಳ್ಳಗಿರುವ ಹಿಮದ ರಾಶಿ. ಯಾವ ಕಡೆ ಹೋಗೋದಕ್ಕೆ ದಿಕ್ಕೇ ಕಾಣ್ತಾ ಇಲ್ಲ. ಒಂದು ಹುಲ್ಲು ಕಡ್ಡಿಯೂ ಕೂಡ ಹುಡ್ತಕ್ಕಂಥ ಜಾಗ ಅದಲ್ಲ. ಒಂದು ಗಿಡ ಮರಗಳಿಲ್ಲ, ಒಂದು ನರಿನಾಯಿಯ ಸುಳಿವಿಲ್ಲ ಅಲ್ಲಿ. ಬೆಳ್ಳಗಿರುವ ಹಿಮದ ರಾಶಿ. ಧರ್ಮರಾಯರು ಕಂಗಾಲ ಆಗ್ಬಿಟ್ರು. ನಾವು ಯಾವ ಕಡೆ ಹೋಗಬೇಕು? ಸ್ವರ್ಗಕ್ಕೆ ದಾರಿ ಯಾವುದು? ಹೇ ಪರಮಾತ್ಮ ಕೃಷ್ಣ, ದಾರಿ ತೋರಬಾರದೇನೋ ಸಾರ ಸಾಚನೆ. ದಾರಿ ತೋರಬಾರದೇನೋ ಸಾರ ಸಾಚನೆ. ಘೋರ ಹಿಮದಿ ಈಗ ನಾವು ದಾರಿ ಕಾಣೆವೋ. ಬೇಗ ಬಾರಯ್ಯ ದಾರಿ ತೋರೆಯ. ಬೇಗ ಬಾರಯ್ಯ ನಮಗೆ ದಾರಿ ತೋರೆಯ. ಬೇಗ ಬಾರಯ್ಯ
ಈಗ ನಾವು ದಾರಿ ಕಾಣೆವೋ. ಯಾವ ನಾರದ ಮಹರ್ಷಿಗಳು ನೇರವಾಗಿ ಶೈಮಿನೀಪುರದೊಡೆಯನಾದ ಯಾವ ಯಮಧರ್ಮರಾಯನ ಬಳಿಗೆ ಬಂದರು. ಅಪ್ಪ ಯಮಧರ್ಮ, ಭೂಲೋಕದಲ್ಲಿ ನಿನ್ನ ಮಗ ದಾರಿ ಕಾಣದೆ ಕಂಗಾಲ ಆಗಿದ್ದಾನೆ, ಸ್ವರ್ಗಕ್ಕೆ ಬರೋದಕ್ಕೆ ನೀನು ಹೋಗಿ ದಾರಿ ತೋರಿಸಬಾರ್ದೆ. ನಾರದ್ರೆ ನಾನು ಯಮ, ನನ್ನ ಮಗ ಧರ್ಮರಾಯ. ಯಮನ ದರ್ಶನ ಉಂಟಿ ಅವನಿಗೆ. ಅಪ್ಪ ನಿನಗೆ ಯಮ ನಿಯಮ ಅಂತ ಎರಡು ರೂಪ ಉಂಟು, ಯಾವುದರಾದ್ರೂ ರೂಪದಲ್ಲಿ ಹೋಗಿ ದಾರಿ ತೋರಿಸು ಅಂದರೆ ತತ್ಕ್ಷಣದಲ್ಲಿ ಆ ಯಮಧರ್ಮರಾಯ ಬರ್ತಾ ಇದ್ದಾನೆ ಪಾಂಡವರ ಬಳಿಗೆ. ಯಾವ ರೀತಿಯಲ್ಲಿ? ಶ್ವಾನನ ರೂಪವ ತಾಳುತೆ ಯಮನೋ ಬೇಗನೆ ಬದನು ಧರೆಗಾಗ. ಕುಮರನಿಗ ಭಯವ ನೀಡುವೆನೆನುತ ಬೇಗನೆ ಬದನು ಯಮರಾಯ. ಕಪ್ಪನೆ ನಾಯಿಯ ರೂಪವನ್ನು ತಾಳಿಕೊಂಡು ಯಾವ ಯಮಧರ್ಮರಾಯ ಪಾಂಡವರ ಸುತ್ತಲೂ ಸುಳಿದಾಡುತ್ತಾ ಇದ್ದಾನೆ. ಧರ್ಮರಾಯರಂದರು, ನಮಗೆ ಕಷ್ಟ ಕಾಲದಲ್ಲಿ, ದುಃಖ ಕಾಲದಲ್ಲಿ, ನಾವು ತೊಂದರೆಯಿದ್ದಾಗ, ದುಃಖ ಪಡುತ್ತಿರುವಾಗ ನಮಗೆ ಯಾರು ಬಂದು ಸಹಾಯ ನೀಡುತ್ತಾರೋ, ಯಾರು ಸಹಾಯ ಹಸ್ತವನ್ನು ನೀಡುತ್ತಾರೋ ಅವರನ್ನೇ ನಾವು ತಂದೆ, ತಾಯಿ, ಬಂಧು, ಬಳಗ, ನೆಂಟರು ಅಂತ ತಿಳ್ಕೋಬೇಕು. ಅಡುಗೆ ಮಾಡಿಸಿದಾಗ, ಮರಿ ಕೂದಾಗ, ಉಣ್ಣಕ್ಕೆ ಬರ್ತಾರಲ್ಲ ಅವರೆಲ್ಲ ನೆಂಟರು ಅಂತ ತಿಳ್ಕೊಬೇಡ್ದಂತೆ. ಆಪತ್ತಿಗೆ ಗೊತ್ತಾದ ನಂಟ, ಸಮಯಕ್ಕಾಗದ ಬಂಟ, ಒಡೆದ ಹರಿವಿಯ ಕಂಠ. ಈ ಶ್ವಾನ ಹೇಗೆ ಹೋಗುತ್ತೋ ಹಾಗೆ ನಾವು ಹಿಂದೆ ಹೋಗೋಣ ಅಂತೇಳಿ ಮುಂದೆ ಧರ್ಮರಾಯನಿಂದ ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಸಮೇತವಾಗಿ ಸಾಲಾಗಿ ಹೋಗ್ತಾ ಇದ್ದಾರೆ. ಎತ್ತರವಾದ ಹಿಮೋತ್ ಪರ್ವತವನ್ನು ಹತ್ತಿದ್ರು. ಅಲ್ಲೊಂದು ಹಿಮದ ಗೆಡ್ಡೆ, ಆ ಹಿಮದ ಗೆಡ್ಡೆಯ ಮೇಲೆ ಕಾಲಿಟ್ಟ ತಕ್ಷಣ ಆ ಕಾಲು ಜಾರಿದೆ ಮಹತಾಯ ದ್ರೌಪದಿಗೆ. ಅಲ್ಲಿಂದಲೇ ಜಾರಿ ಗೋವಿಂದಿಗೆ ಶ್ರೀಭದ್ರಮಾರಮಣ ಗೋವಿಂದ ಸಹದೇವ ನೋಡಿದ, ದೇವಿ ನಿನ್ನನ್ನು ಬಿಟ್ಟು ನನ್ನ ನರಗಳಿಗೆ ಉಳ್ಕೊಳ್ಳಾರೆ, ಎದ್ದೇಳು ಮಾತನಾಡುವಂದಾಗ ಛೇ ಹೆಂಡತಿ ಮೇಲಿನ ಮೋಹವಿನ ಹೆಚ್ಚಾಗಿದೆ.